ಕೋಡುಬಳೆ ಅಂದ್ರೆ ಅಡುಕಲೆ. ರಾಜ್ಯಪಾಲರನ್ನ ಭೇಟಿಯಾದ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಡಿಕೆಶಿ ಬೆಂಬಲಿತ ಶಾಸಕರ ಡಿನ್ನರ್ ಮೀಟಿಂಗ್. ಯಾವುದೇ ರಾಜಕೀಯ ವಿಚಾರ ಚರ್ಚೆಯಾಗಿಲ್ಲ ಎಂದ ಶಾಸಕರು. ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಾತಿ ಗಣತಿ ಜಟಾಪಟಿ. ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ನಲ್ಲಿ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ನಿನ್ನೆ ರಾತ್ರಿ ಲೋಕಭವನಕ್ಕೆ ತೆರಳಿದ ಸಿಎಂ ಡಿಕೆ ಶಿವಕುಮಾರ್ ಗೆಹ್ಲೋಟ್ ಭೇಟಿಯಾಗಿದ್ದಾರೆ. ಕೆಲಕಾಲ ರಾಜ್ಯಪಾಲ ಗೆಹ್ಲೋಟ್ ಜೊತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಶಾಸಕರ ಡಿನ್ನರ್ ಮೀಟಿಂಗ್ ನಡೆಯಿತು. ಈ ಡಿನ್ನರ್ ಮೀಟಿಂಗ್ ನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರು ಭಾಗಿಯಾಗಿದ್ರು. ಶಾಸಕರಾದ ಎಚ್.ಸಿ. ಬಾಲಕೃಷ್ಣ, ಟಿ.ಬಿ. ಜಯಚಂದ್ರ, ಶಿವಲಿಂಗೇಗೌಡ, ಕದಲೂರು ಉದಯ್, ನಾರಾ ಭರತ್ ರೆಡ್ಡಿ, ಶರತ್ ಬಚ್ಚೇಗೌಡ, ರಮೇಶ್ ಬಾಬು, ಬಸವರಾಜ್ ಶಿವಗಂಗಾ, ಪ್ರಕಾಶ್ ಕೋಳಿವಾಡ, ಡಾಕ್ಟರ್ ಎಚ್.ಡಿ. ರಂಗನಾಥ, ಬಿ. ಶಿವಣ್ಣ ಭಾಗಿಯಾಗಿದ್ರು. ಇವರ ಜೊತೆಗೆ ಮಾಜಿ ಸಂಸದ ಶಿವರಾಮೇಗೌಡ, ಪರಿಷತ್ ಸದಸ್ಯರಾದ ವಿನಯ್ ಕಾರ್ತಿಕ್, ಎಸ್. ರವಿ ಭಾಗಿಯಾಗಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಶಾಸಕರ ಡಿನ್ನರ್ ಮೀಟಿಂಗ್ನಲ್ಲಿ ಡಿಕೆ ಸುರೇಶ್ ಭಾಗಿಯಾಗಿದ್ರು. ಡಿಕೆ ಶಿವಕುಮಾರ್ ಸಿಎಂ ಆಗಿ ತಿಂಗಳ ಬಳಿಕ ಶಾಸಕರು ಸಭೆ ಸೇರಿದ್ದಾರೆ. ಡಿಕೆಶಿ ಬೆಂಬಲಿತ ಶಾಸಕರದ್ದು ಸೌಜನ್ಯದ ಭೋಜನ ಕೂಟ ಎನ್ನಲಾಗ್ತಾ ಇದೆ. ಆದರೆ ಡಿಕೆ ಸುರೇಶ್ ಭಾಗಿಯಾಗಿದ್ದು ತೀವ್ರ ಕುತೂಹಲ ಕೇಳಿಸಿದೆ. ಪಾರ್ಟಿಯಲ್ಲಿ ಯಾವುದೇ ರಾಜಕೀಯ ವಿಚಾರ ಚರ್ಚೆಯಾಗಿಲ್ಲ ಎಂದು ಶಾಸಕ ರವಿ ಗಾಣಿಗ ಹೇಳಿದ್ದಾರೆ. ಡಿನ್ನರ್ ಪಾರ್ಟಿ ಬಳಿಕ ಮಾತನಾಡಿದ ಅವರು, ಶಿವರಾಮೇಗೌಡ, ವಿನಯ್ ಕಾರ್ತಿಕ್ ಪಾರ್ಟಿ ಕೊಡಿಸಿದ್ರು, ನಾವು ಯಾವುದೇ ರಾಜಕೀಯ ಚರ್ಚೆ ಮಾಡಿಲ್ಲ ಅಂದ್ರು. ನಮ್ಮ ಶಿವರಾಮೇಗೌಡರದು 2 ದಿನ ಮುಂಚೆ ಬರ್ತಡೇ ಆಗಿತ್ತು. ಅವರು ಒಂದು ಊಟ ಕೊಡಬೇಕು ಅಂತ ಹೇಳಿದ್ರು. ಮತ್ತು ನಮ್ಮ ವಿನಯ್ ಕಾರ್ತಿಕ್ ಗೆದ್ದಿದ್ದು ಅವರೊಂದು ಊಟ ಕೊಡಬೇಕು ಅಂದರು. ಅದಕ್ಕೆ ಸೇರಿದ್ದೀವಿ ಅಷ್ಟೇ. ಇನ್ನೇನು ಬೇರೆ ಏನು ಕಥೆ ಇಲ್ಲ, ಕವನ ಇಲ್ಲ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಅದೆಲ್ಲ ಸುಳ್ಳು. ಶಿವರಾಮೇಗೌಡರು ಬರ್ತಡೇ, ವಿನಯ್ ಕಾರ್ತಿಕ್ ಗೆಲುವಿನ ಪಾರ್ಟಿ ಇದೆ ಅಷ್ಟೇ. ಸಮಾನ ಮನಸ್ಥಿತಿಯವರು ಒಟ್ಟಾಗಿ ಸೇರಿದ್ದೆವು ಎಂದು ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ. ಡಿನ್ನರ್ ಮೀಟಿಂಗ್ ಬಳಿಕ ಮಾತನಾಡಿದ ಅವರು, ಡಿಕೆಶಿ ಸಿಎಂ ಆದ ನಂತರ ಒಟ್ಟಿಗೆ ಸೇರೋಕೆ ಆಗಿರಲಿಲ್ಲ. ಸಮಾನ ಮನಸ್ಥಿತಿಯವರು ಊಟಕ್ಕೆ ಸೇರಿದ್ವಿ, ಯಾವುದೇ ರಾಜಕೀಯ ವಿಚಾರ ಚರ್ಚೆ ಆಗಿಲ್ಲ ಅಂತಂದ್ರು. ಎಲ್ಲ ಒಂದು ಗೆಟ್ ಟುಗೆದರ್ ಮಾಡಬೇಕು ಅಂತೇಳಿ ನಾವು ಲೈಕ್ ಮೈಂಡೆಡ್ಸ್ ಎಲ್ಲ ಒಂದು ಸೇರಿದ್ದೀವಿ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಚರ್ಚೆ ಆಗಿದೆ. ಸಚಿವ ಸಂಪುಟ ವಿಸ್ತರಣೆ ನಮ್ಮನ್ನು ಕೇಳ್ತಾರೆ ಅಂದರೆ ಸಚಿವ ಸಂಪುಟ ವಿಸ್ತರಣೆ ಮಾಡೋಕ್ಕೆ ಅಲ್ಲಿ ಮಾಡೋರು ಮಾಡ್ತಾವ್ರೆ. ಇಲ್ಲಿ ಸುಮ್ಮನೆ ನಾವೆಲ್ಲ ಊಟಕ್ಕೆ ಸೇರಿದ್ವಿ ಅಷ್ಟೇ. ಅಯ್ಯೋ ಬೇಡ ಅಂತೀನ ಸ್ವಾಮಿ, ನಾನು 5 ಸರಿ ಗೆದ್ದಿದ್ದೀನಿ, ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ನಮ್ಮ ಸ್ನೇಹಿತರುಗಳಿಗೆಲ್ಲ ಸಪೋರ್ಟ್ ಮಾಡ್ರಪ್ಪ ಅಂತ ಕೇಳ್ಕೊಂಡಿದ್ದೀನಿ. ರೆಡ್ ಝೋನ್ ಕೈಬಿಡಿ ಎಂದು ರೈತರು ಭೇಟಿ ಮಾಡಿಲ್ಲ ಎಂಬ ಎಚ್ಡಿಕೆ ಹೇಳಿಕೆಗೆ ಶಾಸಕ ಬಾಲಕೃಷ್ಣ ತಿರುಗೇಟು ನೀಡಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ ಅವರು, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದು ಆ ಮಾತು ಹೇಳಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಎಂದು ಸವಾಲ್ ಹಾಕಿದ್ದಾರೆ. ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಬಂದು ಆ ಮಾತು ಹೇಳ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ಬಿಡ್ತೀನಿ. ಬಂದು ಅವ್ರು ಪೂಜೆ ಮಾಡ್ಬಿಡ್ಲಿ. ನಾನು ಹೇಳಿಲ್ಲ ಈ ಮಾತನ್ನ. ಸುಮ್ಮನೆ ನೋಡ್ರಿ, ಡೋಂಗಿ ರಾಜಕಾರಣ ಬಿಡಬೇಕು. ರಾಜಕಾರಣಿಗಳು ನೇರವಾಗಿ ಮಾತಾಡಬೇಕು, ನೇರವಾದಂಥ ವಿಚಾರ ಚರ್ಚೆ ಮಾಡಬೇಕು. ಬಂದು ಹೇಳಕ್ಕೆ ಹೇಳ್ರಿ. ಇದೇ ರೈತರು ಹೇಳಿದ್ದು ನನಗೆ. ಅವಾಗ ವಿಡಿಯೋ ಮಾಡ್ಕೋಬೇಕಾಯ್ತು ಅಷ್ಟೇ ನಮ್ಮವರು. ಹೊಸ ಜಾತಿ ಗಣತಿ ವರದಿಯನ್ನ ಕಸದ ಬುಟ್ಟಿಗೆ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಬಿಜೆಪಿಯ ಶಾಸಕ ಸುನೀಲ್ ಕುಮಾರ್ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಕೌಂಟರ್ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ, ಡಿಕೆ ಶಿವಕುಮಾರ್ ಡಿಸಿಎಂ ಆಗಿದ್ದಾಗಲೂ ವಿರೋಧ ಮಾಡಿಲ್ಲ, ಸಿಎಂ ಪರಿಶೀಲನೆ ಮಾಡ್ತಾರೆ, ಆತಂಕ ಪಡೋದು ಏನಿದೆ ಅಂದಿದ್ದಾರೆ. ಶಿವಕುಮಾರ್ ಅವರ ಬೆಂಗಳೂರಿನ ಕಸ ವಿಲೇವಾರಿಯಲ್ಲಿ ಮಧುಸೂದನ್ ನಾಯಕ್ ವರದಿಯೂ ಕೂಡ ಸೇರ್ಕೊಳ್ಳುತ್ತೆ. ತರಲೇಬೇಕು ಸರ್ಕಾರಿ ಡ್ಯೂಟಿ. ಲಾಸ್ಟ್ ಟೈಮ್ ನಾವು ಮಾಡಬೇಕಾಯ್ತು. 11 ವರ್ಷ ಲ್ಯಾಬ್ಸ್ ಆಯಿತು. ಅದು ಹೋಯ್ತು 10 ಕಳೆದು ಕೊಟ್ಟು. ಈಗ ಕೊಟ್ಟೆ 1 ತಿಂಗಳೇನೋ ಆಯ್ತು. ಈಗ ಜಸ್ಟ್ 10 ವರ್ಷ ಬೇಕಾದ್ರೆ ಲ್ಯಾಬ್ಸ್ ಆಗಲಿಕ್ಕೆ ಅದರಿಂದ ಯಾರಿಗೆ ತೊಂದರೆ ಏನಿಲ್ವಾ? ತೊಂದರೆ ಏನಿದೆ ಅದರಲ್ಲಿ? ಇಲ್ಲ ಇಂಜಿನಿಯರಿಂಗ್ ಮಾಡಿಲ್ಲ ಅವ್ರು ಇದನ್ನೇ ಹೇಳಿದ್ರು. ಅದು 11 ವರ್ಷ ಆಗಿದೆ, ಹೊಸದು ಮಾಡಂತ ಹೇಳಿದ್ರು ಅವರು, ಸಿಎಂ ಅವರು. ಹೊಸದಾಗಿದೆ, ಅವರು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ, ಎಕ್ಸ್ಪೋರ್ಟ್ ಮಾಡ್ತಾರೆ. ಅದರಲ್ಲಿ ಏನು ಬೇರೆ ಯಾರಿಗೆ ಆತಂಕ ಪಡುವಂಥದ್ದು ಏನಿಲ್ಲ. ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಅಸಮಾಧಾನ ಸ್ಫೋಟಗೊಂಡಿದೆ. ಮೂಡಿಗೆರೆ ಕ್ಷೇತ್ರದ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ಕೆಪಿಸಿಸಿ ಅಧ್ಯಕ್ಷರಿಗೆ ದೂರುಗಳ ಪಟ್ಟಿ ನೀಡಿದ್ದಾರೆ. ನಿನ್ನೆ ಬೆಂಗಳೂರಲ್ಲಿ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಭೇಟಿಯಾದ ಮುಖಂಡರು ಶಾಸಕಿ ನಯನಾ ಮೋಟಮ್ಮ ವಿರುದ್ಧ 16 ಅಂಶಗಳನ್ನೊಳಗೊಂಡ ದೂರು ನೀಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಹಿನ್ನಡೆಗೆ ಕಾರಣವಾಗುತ್ತೆ ಎಂದು ಮಾಜಿ ಸಚಿವ ನಿಂಗಯ್ಯ, ಮಾಜಿ ಶಾಸಕ ಕುಮಾರಸ್ವಾಮಿ ಸೇರಿ 45ಕ್ಕೂ ಹೆಚ್ಚು ಕಾಂಗ್ರೆಸ್ ಮುಖಂಡರು ಬಿಕೆ ಹರಿಪ್ರಸಾದ್ಗೆ ದೂರು ನೀಡಿದ್ದಾರೆ. ಮತಪಟ್ಟಿ ಪರಿಷ್ಕರಣೆಯಲ್ಲಿ ಅಕ್ರಮ ನಡೀತಾ ಇದೆ ಅಂತ ಬಿಜೆಪಿ ಜೆಡಿಎಸ್ ಬಾಂಬ್ ಸಿಡಿಸ್ತಾ ಇದ್ದ ಹಾಗೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸಂಚಲನ ಉಂಟಾಗಿದೆ.
ಗುಂಪು ಗುಂಪಾಗಿ ಫಾರ್ಮ್ ವಿತರಿಸಿದ 35ಕ್ಕೂ ಹೆಚ್ಚು BLOಗಳಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಲಾಗಿದೆ. ಇತ್ತ ರಾಜಕೀಯ ಜಟಾಪಟಿ ತಾರಕಕ್ಕೇರಿದೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ. ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ SIR ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು BJPಯವರೇ. BLOಗಳೆಲ್ಲ ಮಮತಾ ಬ್ಯಾನರ್ಜಿಯವರ ಕಪಿಮುಷ್ಟಿನಲ್ಲಿದ್ದಾರೆ ಅಂತ ಪ್ರತಿಭಟನೆ ಮಾಡಿದರು, ದೂರು ಕೊಟ್ಟರು. ಅದಾದಮೇಲೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂತ ಒಂದು ನಿಯಮ ತಂದುಬಿಟ್ಟು ಎಲ್ಲರಿಗೂ ಹೊರಗೆ ಹಾಕ್ತಾರೆ. ಅದೇ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇಡೀ ವ್ಯವಸ್ಥೆನ ಬುಡಮೇಲು ಮಾಡುವಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದೆ. ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರುವಂಥದ್ದು, ಅಧಿಕಾರಿಗಳ ದುರ್ಬಳಕೆ, ಮಸೀದಿಗಳಲ್ಲಿ ಕೂತ್ಕೊಂಡು ಇವತ್ತು SIR ನಡೀತಾ ಇರುವಂಥದ್ದು, ಈಗ ತಮ್ಮ ಉಳುಕನ್ನು ಮುಚ್ಚಾಕೊಳ್ತಕ್ಕಂಥ ಸಲುವಾಗಿ ಇವತ್ತು ಚುನಾವಣಾ ಆಯೋಗದ ಮೇಲೆ ದೂರುವಂಥದ್ದು ಸರಿಯಲ್ಲ. ಕೋಡುಬಳೆ ಅಂದ್ರೆ ಅಡುಕಲೆ.